ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋಕ್ಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ಇವತ್ತು ನಿಮಗೆ ಮೀಶೋಯಿಂದ ಕರ್ಟನ್ ಆರ್ಡರ್ ಮಾಡಿದೆ, ಅದರ ರಿವ್ಯೂನ ಕೊಡ್ತಾ ಇದ್ದೀನಿ. ಏನು ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ನಾನು 4 ಕರ್ಟನ್ಸ್ನ ಹಾಕಿದ್ದೀನಿ ವಿಂಡೋಗೆ. ಸೊ ಇದರಲ್ಲಿ ಆ್ಯಕ್ಚುಲಿ ಇದು ಬರೋದು ನಿಮಗೆ ಪ್ಯಾಕ್ ಆಫ್ 2ನೇ. ನಾನು ಇದನ್ನು ಪ್ಯಾಕ್ ಆಫ್ 5 ಕರ್ಟನ್ನ ಆರ್ಡರ್ ಮಾಡಿದ್ದೆ ನಾನು. ಸೊ ಸೇಮ್ ಸಪ್ಲೈಯರ್ ಹತ್ರ ನಿಮಗೆ ಸಿಂಗಲ್ ಕರ್ಟನ್ ಕೂಡ ಸಿಗುತ್ತೆ. ಸೊ ಎರಡರದ್ದು ಅಂದರೆ ಸಿಂಗಲ್ ಕರ್ಟನ್ದು ನಾನು ಕೋಡ್ನ ಮೆನ್ಷನ್ ಮಾಡಿರ್ತೀನಿ, ಹಾಗೆಯೇ ಪ್ಯಾಕ್ ಆಫ್ 2ದು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಏನು ಕಲರ್ ಸೆಕೆಂಡ್ ಕರ್ಟನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಸ್ವಲ್ಪ ಡಲ್ ಅನಿಸುತ್ತೆ ನಿಮಗೆ, ಅಂದರೆ ಸ್ಕೈ ಬ್ಲೂ ಇದೆಯೇನು ಅಂತ. ಬಟ್ ಆ್ಯಕ್ಚುಲಿ ಇದು ನೇವಿ ಬ್ಲೂ ಕಲರಲ್ಲೇ ಇದೆ, ಪ್ರಾಪರ್ ನೇವಿ ಬ್ಲೂ ಕಲರಲ್ಲೇ ನಿಮಗೆ ಈ ಕರ್ಟನ್ ಇದೆ. ಇದರಲ್ಲಿ ನಿಮಗೆ ಇನ್ನೂ ಕೂಡ ಎರಡು ಕಲರ್ಸ್ ಎಕ್ಸ್ಟ್ರಾ ಇದೆ. ಏನು ನಿಮಗೆ ಬ್ಲೂ ಫ್ಲವರ್ ಇದೆಯಲ್ಲ, ಒಂದರಲ್ಲಿ ಗ್ರೀನ್ ಫ್ಲವರ್ ಇದೆ, ಇನ್ನೊಂದರಲ್ಲಿ ಬ್ರೌನ್ ಫ್ಲವರ್ ಇದೆ. ನಿಮ್ಮ ಮನೆಗೆ ಅಕಾರ್ಡಿಂಗ್ ಹೇಗೆ ನೀವು ಸೆಟ್ ಮಾಡ್ಕೋತೀರ ಅದ್ರ ಪ್ರಕಾರ ನೀವು ತೊಗೋಬೇಕು ಅಂತಿದ್ರೆ. ನಾನು ಆ್ಯಕ್ಚುಲಿ ಇದು 7 ಫೀಟ್ ತರಿಸಿರೋದು ಕರ್ಟನ್ನು. ಪ್ರೈಸ್ ಬಂದು 308 ರುಪೀಸ್ ಇದೆ. ಇದರಲ್ಲಿ ನಿಮಗೆ 5 ಫೀಟ್ ಕೂಡ ಸಿಗುತ್ತೆ, 7 ಫೀಟ್ ಕೂಡ ಸಿಗುತ್ತೆ. ಮೆಟೀರಿಯಲ್ ಪಾಲಿಸ್ಟರ್ ಇದೆ. ಅವರೇ ಮೆನ್ಷನ್ ಮಾಡಿದರೆ ಸ್ವಲ್ಪ ಸೆಮಿ ಟ್ರಾನ್ಸ್ಪರೆಂಟ್ ಅಂತ ಹೇಳಿಬಿಟ್ಟು. ಪ್ರಿಂಟ್ ಬಂದು ಫ್ಲವರ್ ಪ್ರಿಂಟ್ ಇದೆ. ಸೊ ನಾನು ಇದನ್ನು ನಿಮಗೆ ಮಧ್ಯಾಹ್ನ 2 ಗಂಟೆ ಹಾಗೆ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಜಾಸ್ತಿನೇ ಟ್ರಾನ್ಸ್ಪರೆಂಟ್ ಅಂತ ಫೀಲ್ ಆಗುತ್ತೆ. ಬಟ್ ಇಲ್ಲ, ಸೆಮಿ ಟ್ರಾನ್ಸ್ಪರೆಂಟ್ ಇದೆ. ನಿಮಗೆ ತುಂಬ ಟ್ರಾನ್ಸ್ಪರೆಂಟ್ ಅಂತ ಅನಿಸ್ತು ಅಂದರೆ ಬ್ಯಾಕ್ ಸೈಡ್ ಬೇಕಾದ್ರೆ ನೀವು ವೈಟ್ ಕರ್ಟನ್ ಹಾಕಿ ಕೂಡ ಇದನ್ನು ಹಾಕೋಬೋದು. ಇದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ನಾನು 2 ಕೋಡ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ಅಂದರೆ ಇದು ಪಾಲಿಸ್ಟರ್ ಮೆಟೀರಿಯಲ್ ಇದೆ, ಕಾಟನ್ ಏನಲ್ಲ. ಬಟ್ ನನಗೇನು ಕ್ವಾಲಿಟಿ ಎಲ್ಲ ಅಂದರೆ 308 ರುಪೀಸ್ಗೆ ಏನು ಈ ಕ್ವಾಲಿಟಿ ತುಂಬ ಅದ್ಭುತ ಅಂತಲೇ ನನಗೆ ಫೀಲ್ ಆಯಿತು. ಬೈ ಮಾಡ್ಬೋದು. ಯಾರಾದರೂ ತೊಗೋಬೇಕು ಅಂತಿದ್ರೆ ಇನ್ನೂ 2 ಕಲರ್ ಎಕ್ಸ್ಟ್ರಾ ಇದೆ. ಅದರ ಫೋಟೋಸ್ ಕೂಡ ನಾನು ನಿಮಗೆ ಲಾಸ್ಟಿಗೆ ಹಾಕಿರ್ತೀನಿ, ನೋಡಿಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳ್ಬೋದು ನನಗೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ನಿಮಗೆ ಮತ್ತೆ ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.